ಹಲೋ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು ಕರ್ನಾಟಕ ಜಿಯೋಗ್ರಫಿಯ ಒಂದು ಕಡೆಯ ಭಾಗ ಆದಂತಹ ಕೈಗಾರಿಕೆ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಹಾಗೆ ಸಾರಿಗೆ ಬಗ್ಗೆ ಕೂಡ ತಿಳ್ಕೊಳ್ತಾ ಹೋಗೋಣ. ಕರ್ನಾಟಕದ ವಿದ್ಯುತ್ ಶಕ್ತಿಯ ಬಗ್ಗೆ ಕೂಡ ತಿಳ್ಕೊಳ್ತಾ ಹೋಗೋಣ. ಸಂಪೂರ್ಣವಾಗಿ ನಮ್ಮ ಇವಾಗ ಜಿಯೋಗ್ರಫಿ ಕ್ಲಾಸಸ್ ಕೂಡ ಅಂತ್ಯ ಆಗಿದೆ. ಅದಾದಮೇಲೆ ಎಲ್ಲ ಕ್ಲಾಸಸ್ ಕೂಡ ಅಂತ್ಯ ಆಗಿರೋದ್ರಿಂದ ಇನ್ನೊಮ್ಮೆ ರಿವಿಷನ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಈ ತಿಂಗಳು ಕೊನೆಯವರೆಗೂ ಕೂಡ ನಿಮಗೆ ಈ ಕೋರ್ಸಸ್ ಅವೈಲಬಿಲಿಟಿ ಇರುತ್ತೆ. ಅದಾದ ನಂತರದಲ್ಲಿ ಕೆಲವೊಂದಿಷ್ಟು ಮೆಟೀರಿಯಲನ್ನು ನಾವು ಸ್ಟಡಿ ಮೆಟೀರಿಯಲ್ಸಲ್ಲಿ ಪ್ರೊವೈಡ್ ಮಾಡ್ತೀವಿ. ಎಲ್ಲ ಮೆಟೀರಿಯಲೆಲ್ಲ ಓದಬೇಕು ನೀವು. ಅದಾದಮೇಲೆ ಎಕ್ಸಾಮ್ ಕೂಡ ಹತ್ತಿರ ಬಂದಿರೋದ್ರಿಂದ ಜನವರಿ ಎಂಡಿಗೆ FDA ಇದೆ. ಅದಾದ ನಂತರದಲ್ಲಿ ಮಾರ್ಚ್ ಅಥವಾ ಫೆಬ್ರವರಿ ಎಂಡಿಗೆ SDA ಕೂಡ ಇರುತ್ತೆ. ಹಾಗೆ ಫಾರೆಸ್ಟ್ ಗಾರ್ಡ್ ಎಕ್ಸಾಮ್ ಇರ್ಬೋದು, PSI ಕೂಡ ದೊಡ್ಡ ಮಟ್ಟದಲ್ಲಿ ಕಾಲ್ ಆಗ್ತಾ ಇದೆ, ಆ ಎಕ್ಸಾಮ್ ಇರ್ಬೋದು. ಎಲ್ಲ ಎಕ್ಸಾಮಿಗೂ ಕೂಡ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಹೋಗೋಣ. ಮೊದಲನೇದು ಮುಖ್ಯವಾಗಿ ಕೈಗಾರಿಕೆಗಳ ಬಗ್ಗೆ ಮಾತಾಡ್ತಾ ಹೋಗೋಣ ಸ್ನೇಹಿತರೆ. ನೋಡಿ, ತಂತ್ರಜ್ಞಾನದ ಸಹಾಯದಿಂದ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳಾಗಿ ಅಥವಾ ಪ್ರಾಥಮಿಕ ವಸ್ತುಗಳನ್ನು ದ್ವಿತೀಯ ವಸ್ತು, ಈ ರೀತಿ ನಾವು ಏನು ಮಾಡ್ತಾ ಹೋಗ್ತೀವಿ, ಕನ್ವರ್ಷನ್ ಮಾಡ್ತೀವಲ್ಲ. ನೋಡಿ, ಇದಕ್ಕೆ ನಮಗೆ ಕೈಗಾರಿಕೆಗಳು ಬೇಕಾಗಿರುತ್ತೆ. ಸರ್ ಎಂ ವಿಶ್ವೇಶ್ವರಯ್ಯವರು 1934ರಲ್ಲಿ ಒಂದು ಪ್ಲ್ಯಾನ್ಡ್ ಎಕನಾಮಿ ಫಾರ್ ಇಂಡಿಯಾ ಎಂಬ ಗ್ರಂಥದಲ್ಲಿ ಕೈಗಾರೀಕರಣ ಇಲ್ಲವೇ ವಿನಾಶ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಯಾವುದೇ ಒಂದು ಡೆವಲಪಿಂಗ್ ಎಕನಾಮಿಗೆ ಅದು ಕೈಗಾರಿಕೆ ಅಭಿವೃದ್ಧಿ ಆದರೆ ಮಾತ್ರ ನಾವಲ್ಲಿ ಡೆವಲಪ್ ಅಂತ ಅಂದರೆ ಅಭಿವೃದ್ಧಿ ಆಗೋದನ್ನು ಕಾಣ್ತಾ ಹೋಗ್ತೀವಿ. ನೋಡಿ, ಯೋಜಿಸಿ ಇಲ್ಲವೇ ವಿನಾಶಿಸಿ ಎಂಥ ದೊಡ್ಡ ಹೇಳಿಕೆ ವಿಶ್ವೇಶ್ವರಯ್ಯ ನೀಡಿರೋದು. ಹಾಗಾಗಿ ಇವ್ರನ್ನ ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ ಅಂತಲೂ ಕರಿತೀವಿ. ಇವರು ಕೊಟ್ಟಂತಹ ಒಂದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಇವ್ರನ್ನ ಕರ್ನಾಟಕದ ವೃದ್ಧ ಪಿತಾಮಹ ಅಂತಲೂ ಕರೀತಾರೆ. ನೋಡಿ, ಭಾರತದ ವೃದ್ಧ ಪಿತಾಮಹ ಅಂತ ಕರೆದ್ರೆ ಅದು ದಾದಾಬಾಯಿ ನವರೋಜಿ. ಹಾಗೆ ತೆಲುಗಿನಲ್ಲಿ ಒಬ್ಬರು ಪಂತಲು ಅಂತ ಬರ್ತಾರೆ, ರಾಮಸಲಿಂಗಂ ಪಂತಲು ಅಂತ ಹೇಳಿ. ಅವರು ದಕ್ಷಿಣ ಭಾರತದ ವೃದ್ಧ ಪಿತಾಮಹ ಅಂತ ಕರಿತೀವಿ. ಕರ್ನಾಟಕದ ವೃದ್ಧ ಪಿತಾಮಹ ಅಂತ ಅಂದರೆ ಅದು ನಾವು ವಿಶ್ವೇಶ್ವರಯ್ಯ ಅವರನ್ನು ಕರಿತೀವಿ. ನೋಡಿ, ಕೈಗಾರಿಕೆ ಸ್ಥಾನೀಕರಣಗೊಳ್ಳುವಂಥ ಅಂಶಗಳು ಯಾವುದಾದ್ರು ಅಂತಂದರೆ ಅಲ್ಲಿ ಫಸ್ಟು ಕಚ್ಚಾ ವಸ್ತುಗಳ ಪೂರೈಕೆ, ಸಾರಿಗೆ ಸಂಪರ್ಕ ಇರಬೇಕು, ವಿಶಾಲವಾದ ಭೂಪ್ರದೇಶ ಇರಬೇಕು, ಉತ್ತಮ ಮಾರುಕಟ್ಟೆ ಇರಬೇಕು, ಹಾಗೆ ಬಂಡವಾಳ ಇರಬೇಕು. ಈ ರೀತಿ ಎಲ್ಲ ಸುಮಾರಷ್ಟು ನಾವು ಬೇಸಿಕ್ ಯೂನಿಟ್ಗಳನ್ನು ಅಲ್ಲಿ ನೋಡ್ತಾ ಹೋಗ್ತೀವಿ. ನಮ್ಮ ರಾಜ್ಯದಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ ಸ್ನೇಹಿತರೆ, 5 ಕೈಗಾರಿಕಾ ವಲಯಗಳು. ನೋಡಿ, 5 ಕೈಗಾರಿಕಾ ವಲಯಗಳಿದೆ ನಮ್ಮ ರಾಜ್ಯದಲ್ಲಿ. ಮೊದಲನೇದು ಸ್ನೇಹಿತರೆ ಬೆಂಗಳೂರು, ತುಮಕೂರು. ನನಗೆ ಹೇಳ್ತಾ ಇರೋದು ಇಂಪಾರ್ಟೆಂಟ್, ಇದು ಕೋಲಾರ. ಈ ಕೈಗಾರಿಕಾ ವಲಯ ಮೊದಲನೇದು. ಅತಿ ಹೆಚ್ಚು ಕೈಗಾರಿಕೆ ಹೊಂದಿರುವಂಥ ವಲಯ ಯಾವುದು ಅಂತ ಅಂದರೆ ಅದು ಮೊದಲನೇ ವಲಯ ಆಗಿದೆ ಬೆಂಗಳೂರು, ತುಮಕೂರು, ಕೋಲಾರ ವಲಯ. ಎರಡನೇದು ಸ್ನೇಹಿತರೆ ಮೈಸೂರು, ಮಂಡ್ಯ ಕೈಗಾರಿಕಾ ವಲಯ, ಇದು ಎರಡನೇದು. ಮೂರನೇದು ದಕ್ಷಿಣ ಕನ್ನಡ, ಉಡುಪಿ ಕೈಗಾರಿಕಾ ವಲಯ. ನಾಲ್ಕನೇದು ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ ಕೈಗಾರಿಕಾ ವಲಯ. ಐದನೇದು ರಾಯಚೂರು, ಬಳ್ಳಾರಿ, ಕೊಪ್ಪಳ ಕೈಗಾರಿಕಾ ವಲಯ. ಕರ್ನಾಟಕ ಕೈಗಾರಿಕೆಯ ತವರೂರು ಅಂತ ಯಾವುದನ್ನು ಕರಿತೀವಿ ಅಂತ ಅಂದರೆ ಅದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯನ್ನು ಕರಿತೀವಿ. ಇದು ಕರ್ನಾಟಕ ಕೈಗಾರಿಕೆಗಳ ತವರೂರು ಅಂತ ಕರಿತೀವಿ. ಒಟ್ಟು 5 ವಲಯಗಳಿದೆ, ನೆನ್ಪಿಟ್ಕೊಳ್ಳಿ. ಬೆಂಗಳೂರು, ತುಮಕೂರು, ಕೋಲಾರ, ಇದು ಅತಿ ಹೆಚ್ಚು ಕೈಗಾರಿಕಾ ವಲಯ ಇಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಮೈಸೂರು, ಮಂಡ್ಯ, ದಕ್ಷಿಣ ಕನ್ನಡ, ಉಡುಪಿ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ರಾಯಚೂರು, ಬಳ್ಳಾರಿ, ಕೊಪ್ಪಳ, ಈ ಕೈಗಾರಿಕಾ ವಲಯಗಳು ನೆನಪಿರಬೇಕಾಗತ್ತೆ. ನೋಡಿ, ಕೈಗಾರಿಕಾ ನೀತಿಗಳು ಕೂಡ ಇಂಪಾರ್ಟೆಂಟು. 1982-83ರಲ್ಲಿ ಮೊದಲ ಬಾರಿಗೆ ಕೈಗಾರಿಕಾ ನೀತಿ ಘೋಷಿಸಿದೆ, ನಮ್ಮ ರಾಜ್ಯ ಘೋಷಿಸುತ್ತೆ. ಇದು ದೇಶದಲ್ಲೇ ಮೊದಲ ಬಾರಿಗೆ ಕೈಗಾರಿಕಾ ನೀತಿಯನ್ನು ಘೋಷಿಸಿದಂತಹ ರಾಜ್ಯ ಕೂಡ ಹೌದು ಕರ್ನಾಟಕ. ಎರಡನೇ ಕೈಗಾರಿಕಾ ನೀತಿ 2006ರಲ್ಲಿ ಘೋಷಣೆ ಆಗುತ್ತೆ. ಇದರ ಉದ್ದೇಶ ಏನಿದೆ ಅಂತಂದರೆ ರಾಜ್ಯದ ಸಮಗ್ರ ಆಂತರಿಕ ಉತ್ಪಾದನಾ ಅಂದರೆ ಸ್ಟೇಟ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಬೆಳವಣಿಗೆಯನ್ನು 9% ವೃದ್ಧಿಸೋದು ಇದರ ಒಂದು ಗುರಿಯಾಗಿರುತ್ತೆ. ಏರೋಸ್ಪೇಸ್ ಇಂಜಿನಿಯರು, ಆಟೋಮೊಬೈಲ್, ಮೆಷಿನ್ ಟೂಲ್ಸ್, ಕಬ್ಬಿಣ ಮತ್ತು ಉಕ್ಕು, ಸಿಮೆಂಟ್, ಔಷಧಿ, ಆಹಾರ, ಇತರೆ ಒಂದು ವಿಷಯಗಳಿಗೂ ಕೂಡ ಇದು ಸಂಬಂಧಪಟ್ಟಿರುತ್ತೆ ಈ ಒಂದು ಕೈಗಾರಿಕಾ ನೀತಿಗಳು. ರಾಜ್ಯದಲ್ಲಿ ಮೂರನೇ ಕೈಗಾರಿಕಾ ನೀತಿ 2014ರಲ್ಲಿ ಬರುತ್ತೆ. ಹಾಗಾಗಿ
ನಮ್ಮ ರಾಜ್ಯದಲ್ಲಿ ಪ್ರಥಮ ವಲಯ ಪ್ರಥಮ ವಲಯ 12% ಅಷ್ಟಿದೆ, ದ್ವಿತೀಯ ವಲಯ 23% ಇದೆ. ಆದರೆ ಸರ್ವಿಸ್ ಸೆಕ್ಟರ್ ಇದೆಯಲ್ಲ, ಇದು ಅತಿ ಹೆಚ್ಚಿದೆ, 59% ಅಷ್ಟು ನಾವು ಸೇವಾ ವಲಯವನ್ನು ಅವಲಂಬಿಸಿದ್ದೀವಿ. ನೋಡಿ, ಪ್ರಮುಖವಾಗಿ ನೆಕ್ಸ್ಟ್ ನಾವು ವಿಶ್ವೇಶ್ವರಯ್ಯ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಒಂದು ಕೈಗಾರಿಕೆಯಲ್ಲಿ ಇನ್ನೊಂದು ಫೇಮಸ್ ಆಗಿದೆ. ಇದನ್ನು VISL ಅಂತ ಕರಿತೀವಿ, ಇದೊಂಚೂರು ಗೊತ್ತಿರಲಿ. ನೆಕ್ಸ್ಟ್ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಗಳು, ಇದು ಎಲ್ಲಿದೆ ಅಂತ ಅಂದರೆ, ಮೇಯ್ನಾಗಿ ನಾವು ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಮೂಲ ಕಾರ್ಖಾನೆ ಅಂತಲೇ ಕರಿತೀವಿ ಇದಕ್ಕೆ. ಕರ್ನಾಟಕವು ಭಾರತದಲ್ಲಿ ಅತಿ ಹೆಚ್ಚು ಕಬ್ಬಿಣ ಅದಿರನ ನಿಕ್ಷೇಪ ಹೊಂದಿದ್ದು ಮತ್ತು ಅದರ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿ ಕರ್ನಾಟಕನೇ ಇರೋದು. ನಮ್ಮ ರಾಜ್ಯದಲ್ಲಿ 27% ಅಷ್ಟು ಕಬ್ಬಿಣದ ಅದಿರು ನಾವು ಕಂಡುಬರುತ್ತೆ ಸ್ನೇಹಿತರೆ. ಹಾಗಾಗಿ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕಾರ್ಖಾನೆಗಳನ್ನು ಹೊಂದಿದ್ದೀವಿ. ಅದರಲ್ಲಿ ಮೊದಲನೇದು ವಿಶ್ವೇಶ್ವರಯ್ಯ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ, VISL, ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಅಂತ ಕರಿತೀವಿ, VISL ಅಂತ ಹೇಳಿ. 1923ರಲ್ಲಿ ವಿಶ್ವೇಶ್ವರಯ್ಯ ನೇತೃತ್ವದಲ್ಲಿ ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಇದನ್ನು ಶಿವಮೊಗ್ಗದ ಭದ್ರಾವತಿಯಲ್ಲಿ ಸ್ಥಾಪಿಸ್ತಾ ಹೋಗ್ತಾರೆ. ಹಾಗಾಗಿ ಇದನ್ನು ಶಿವಮೊಗ್ಗ ಕೈಗಾರಿಕೆ ಏನಂತ ಕರಿತೀವಿ, ಭದ್ರಾವತಿಯನ್ನು ತವರೂರು ಅಂತ ಕರಿತೀವಿ ಕೈಗಾರಿಕೆದ್ದು. ಇದರ ಮೊದಲ ಹೆಸರು ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಅಂತ ಇರುತ್ತೆ. ಆದರೆ ವಿಶ್ವೇಶ್ವರಯ್ಯ ಅವರು ಅದಕ್ಕೆ ಅವರ ಒಂದು ಸ್ಮರಣಾರ್ಥ ನಾವು ಇದಕ್ಕೆ VISL ಅಂತ ಇಟ್ಟಿದ್ದೀವಿ. ಇದೊಂದು ಸಾರ್ವಜನಿಕ ವಲಯದ ಕೈಗಾರಿಕೆ ಆಗಿತ್ತು. ಇದು ಶಿವಮೊಗ್ಗ ಅರಣ್ಯಗಳಿಂದ ಇದ್ದಿಲನ್ನು ಇದು ಹೊಂದಿರುತ್ತೆ. ಹಾಗೆ ಕಬ್ಬಿಣ ಕೆಮ್ಮಣ್ಣಗುಂಡಿಯಿಂದ ತೊಗೊಂಬರ್ತಾಯಿತ್ತು, ನೀರು ಭದ್ರಾ ನೀರು ಸಿಗ್ತಾಯಿತ್ತು, ಜಲವಿದ್ಯುತ್ ಜೋಗದಿಂದ ಸಿಗ್ತಾಯಿತ್ತು, ಮ್ಯಾಂಗ್ನೀಸು ಸಂಡೂರಿಂದ ಸಿಗ್ತಾಯಿತ್ತು. ಹಾಗಾಗಿ ಇಲ್ಲಿ ಆ ಒಂದು ಪ್ಲೇಸ್ ಯೋಗ್ಯವಾಗಿತ್ತು ಸ್ಥಾಪನೆಗೆ ಆ ಕಾಲದಲ್ಲಿ. ಅದಾದ ನಂತರದಲ್ಲಿ ಈಗ ಅದು ಕಚ್ಚಾ ವಸ್ತುಗಳ ಒಂದು ಪೂರೈಕೆ ಇದರಿಂದ ಅದು ಕ್ಲೋಸ್ ಆಗಿದೆ ಕೂಡ ಆಗಿರುತ್ತೆ. 2000 ಇಸ್ವಿಯಲ್ಲೇ ಇದನ್ನು ಮುಚ್ತಾರೆ. ಪಶ್ಚಿಮ ಘಟ್ಟಗಳಲ್ಲಿ ಗಣಿಗಾರಿಕೆ ಮಾಡುವಂತಿಲ್ಲ ಅಂದಮೇಲೆ VISL ಮುಚ್ಚಲಾಗುತ್ತೆ. ನೆಕ್ಸ್ಟು ಜಿಂದಾಲ್ ವಿಜಯನಗರ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಅಂತ ಹೇಳಿ ಸ್ನೇಹಿತರೆ. ಇದು ಕರ್ನಾಟಕದ 2ನೇ ಯಶಸ್ವಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ. ಇದು ಹಂಪಿಯ ತೋರಣಗಲ್ಲು ಹತ್ರ ಇದೆ. ಇದರ ಒಡೆತನ ಜಿಂದಾಲು 2011ರಿಂದ. ಇದು ಏಷ್ಯಾ ಖಂಡದಲ್ಲಿ ಕೋರೆಕ್ಸ್ ತಂತ್ರಜ್ಞಾನ ಬಳಸಿ ಕಬ್ಬಿಣ ಮತ್ತು ಉಕ್ಕನ್ನು ಸ್ಥಾಪಿಸಿರುವ ಕಾರ್ಖಾನೆ ಅಂತಂದರೆ ಅದು ಜಿಂದಾಲ್ ಆಗಿರುತ್ತೆ. ನೆಕ್ಸ್ಟ್ ಸಿಮೆಂಟ್ ಕೈಗಾರಿಕೆ ಬಗ್ಗೆ ನಾವು ಮಾತಾಡೋದಾದರೆ ಸ್ನೇಹಿತರೆ, ಇದೊಂದು ಖನಿಜ ಆಧಾರಿತವಾಗಿರುವಂಥ ಕೈಗಾರಿಕೆ. ಸಿಮೆಂಟ್ ಉತ್ಪಾದನೆಗೆ ಸುಣ್ಣದ ಕಲ್ಲು ಅವಶ್ಯಕತೆ ಆಗಿರುತ್ತೆ. ಸಿಮೆಂಟ್ ಉತ್ಪಾದನೆಯ ಮೂಲ ಸುಣ್ಣದ ಕಲ್ಲು ಪ್ಲಸ್ ಜಿಪ್ಸಮ್ ಬೇಕು. ದೇಶದ ಒಟ್ಟು ಸಿಮೆಂಟ್ ಉತ್ಪಾದನೆಯಲ್ಲಿ ರಾಜ್ಯದ ಪಾಲು 8% ಅಷ್ಟಿರುತ್ತೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಸುಣ್ಣದ ಕಲ್ಲನ್ನು ಯಾವ ಜಿಲ್ಲೆ ಹೊಂದಿದೆ ಅಂತ ಅಂದರೆ ಅದು ಕಲಬುರಗಿ ಸ್ನೇಹಿತರೆ. ಇದು ಕೂಡ ಶಿವಮೊಗ್ಗದ ಭದ್ರಾವತಿಯಲ್ಲೂ ಕೂಡ ಸಿಮೆಂಟ್ ಕೈಗಾರಿಕೆಯನ್ನು ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸ್ಥಾಪಿಸಲಾಗುತ್ತೆ. ನಂತರ ತುಮಕೂರಲ್ಲೂ ಕೂಡ ಒಂದು ಸ್ಥಾಪನೆ ಮಾಡ್ತೀವಿ, ಮೈಸೂರು ಸಿಮೆಂಟ್ ಲಿಮಿಟೆಡ್ ಕಾರ್ಖಾನೆ ಅಂತ ಹೇಳಿ. ಅದಾದಮೇಲೆ ಕಲಬುರಗಿಯಲ್ಲಿ ವಾಡಿ ACC ಸಿಮೆಂಟ್ ಕಾರ್ಖಾನೆ ಕೂಡ ಕಲಬುರಗಿಯಲ್ಲಿದೆ. ರಾಜ್ಯದ ಪ್ರಮುಖ 10 ಸಿಮೆಂಟ್ ಕಾರ್ಖಾನೆಗಳು ಅಂತ ಅಂದರೆ ಒಂದು ಭದ್ರಾವತಿಯಲ್ಲಿದೆ, ತುಮಕೂರಿನ ಅಮ್ಮಸಂದ್ರ, ನೆಕ್ಸ್ಟು ಬಳ್ಳಾರಿಯ ಕುಡುತಿನಿ, ನೆಕ್ಸ್ಟು ಬಾಗಲಕೋಟೆಯ ಮುಧೋಳ, ನೆಕ್ಸ್ಟು ಶಹಬಾದ್, ವಾಡಿ, ನೆಕ್ಸ್ಟು ಚಿಕ್ಕಬಳ್ಳಾಪುರದ ತೋಂಡಿಬಾವಿ, ಅದಾದಮೇಲೆ ಕುರ್ಕುಂಟ, ಬಾಗಲಕೋಟ, ಅದಾದಮೇಲೆ ಮಲಖೇಡ. ಇದಿಷ್ಟು ರಾಜ್ಯದ ಒಂದು ಪ್ರಮುಖ ಸಿಮೆಂಟ್ ಕಾರ್ಖಾನೆಯ ನಗರಗಳಾಗಿರುತ್ತೆ. ಹತ್ತಿ ಬಟ್ಟೆ ಕಾರ್ಖಾನೆ ಕೂಡ ನಮ್ಮ ರಾಜ್ಯದಲ್ಲಿ ಯಥೇಚ್ಛವಾಗಿ ನಾವು ಹೊಂದಿದ್ದೀವಿ. ಹತ್ತಿಯನ್ನು ನಾವು ವೈಟ್ ಗೋಲ್ಡ್ ಅಂತ ಕರಿತೀವಿ. ಇದು ಕೃಷಿಯನ್ನು ಆಧಾರಿತವಾದಂಥ ವಲಯ ಆಗಿರುತ್ತೆ. ಉಷ್ಣ ವಲಯದಲ್ಲಿ ಅದರಲ್ಲೂ ಕಪ್ಪು ಮಣ್ಣು ಎಲ್ಲಿರುತ್ತೆ ಅಲ್ಲಿ ಇದಕ್ಕೆ ವ್ಯಾಪಕವಾಗಿ ಇದರ ಬೆಳೆ ಬೆಳೀತಾ ಹೋಗ್ತಾರೆ. ಕರ್ನಾಟಕದಲ್ಲಿ ಮೊದಲ ಬಾರಿಗೆ 1884ರಲ್ಲಿ ಕಲಬುರಗಿಯಲ್ಲಿ MSK ಅಥವಾ ಮೆಹಬೂಬ್ ಶಾಲ್ ಕಲಬುರ್ಗಿ ಎಂಬ ಹೆಸರಿನಲ್ಲಿ ಹತ್ತಿ ಕಾರ್ಖಾನೆ ಸ್ಥಾಪನೆ ಆಗುತ್ತೆ. ನೋಡಿ, ಇದೊಂದು ಸ್ವಲ್ಪ ಇಂಪಾರ್ಟೆಂಟ್ ಆಗಿದೆ. ದಾವಣಗೆರೆಯಲ್ಲಿ ಕಾಟನ್ ಮಿಲ್ ಸ್ಥಾಪನೆ ಆಗುತ್ತೆ 1936ರಲ್ಲಿ. ಇದು ನೆನಪಿರಲಿ ನಿಮಗೆ. ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತಲೇ ಕರಿತೀವಿ ದಾವಣಗೆರೆಯನ್ನು. ರಾಜ್ಯದ ಅತಿ ಹೆಚ್ಚು ಬಟ್ಟೆ ಕೈಗಾರಿಕಾ ಕೇಂದ್ರವು ದಾವಣಗೆರೆಯಲ್ಲೇ ಇದೆ. ಹಾಗಾಗಿ ಇದನ್ನು ಮ್ಯಾಂಚೆಸ್ಟರ್ ಅಂತ ಕರಿತೀವಿ ದಾವಣಗೆರೆಯನ್ನು. ದಕ್ಷಿಣ ಭಾರತ ಅಂದರೆ ಕೊಯಮತ್ತೂರನ್ನು ನೆನಪಿರಲಿ. ನೆಕ್ಸ್ಟ್ ಕರ್ನಾಟಕದ ಬಗ್ಗೆ ಮಾತಾಡೋದಾದರೆ
ಸಕ್ಕರೆ ಕೈಗಾರಿಕೆ ಸ್ವಲ್ಪ ಮಟ್ಟಿಗೆ ನೋಡಿದರೆ ರಾಜ್ಯದಲ್ಲಿ ಕೃಷಿ ಆಧಾರಿತ ಕೈಗಾರಿಕೆಯಲ್ಲಿ ಇದು ಕೂಡ ಒಂದಾಗಿದೆ. ಕಬ್ಬಿನಿಂದ ನಾವು ಸಕ್ಕರೆಯನ್ನು ಉತ್ಪಾದಿಸ್ತೀವಿ. ಅತಿ ಹೆಚ್ಚು ಕಬ್ಬು ನಮಗೆ ಬೆಳಗಾವಿಯಲ್ಲಿ ಸಿಗುತ್ತೆ. ಹಾಗೆ ಆ ಪ್ರದೇಶದಲ್ಲಿ ನಾವು ಏನು ಕಾಣ್ತೀವಿ ಅಂತ ಅಂದರೆ ಕಬ್ಬಿನ ಕೈಗಾರಿಕೆ, ಸಕ್ಕರೆ ಕೈಗಾರಿಕೆಯನ್ನು ಕಾಣ್ತಾ ಹೋಗ್ತೀವಿ. ಹಾಗೆ ಸಕ್ಕರೆ ಜಿಲ್ಲೆ ಅಂತ ಹೇಳಿ ಬೆಳಗಾವಿ ಕರಿತೀವಿ. ಸಕ್ಕರೆ ನಗರ ಅಂತ ಹೇಳಿ ನಾವು ಮಂಡ್ಯ ಕರಿತೀವಿ. ಗರಿಷ್ಠ ಪ್ರಮಾಣದಲ್ಲಿ ಸಕ್ಕರೆ ಮತ್ತು ಕಬ್ಬು ಉತ್ಪಾದಿಸುವಂತಹ ಬೆಳಗಾವಿಯನ್ನು ನಾವು ಸಕ್ಕರೆ ಶುಗರ್ ಬೌಲ್ ಅಂತ ಕರಿತೀವಿ. ಸಕ್ಕರೆ ಬೊಗಣಿ, ಸಕ್ಕರೆ ಪಾತ್ರೆ ಅಂತ ಕರಿತೀವಿ. ಬೆಳಗಾವಿ ನೆನಪಿರಲಿ, ಅತಿ ಹೆಚ್ಚು ಸಕ್ಕರೆ ಇದ್ದಿದೆ. ರೇಷ್ಮೆ ಕೈಗಾರಿಕೆಗೆ ನಾವು ನೋಡೋದಾದರೆ ಸ್ನೇಹಿತರೆ, ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವಂತಹ ರಾಜ್ಯನೇ ಕರ್ನಾಟಕ ಆಗಿದೆ. ನೋಡ್ಬೋದು, ಅದಕ್ಕೆ ನಾವು ಕೆಲವೊಂದಿಷ್ಟು ಸೊಪ್ಪನ್ನು ಬಳಸ್ತೀವಿ. ಹಿಪ್ಪು ನೇರಳೆ ಅಂತ ರಾಜ್ಯದಲ್ಲಿ ಬೆಳೆಯುತ್ತೆ ಹಿಪ್ಪು ನೇರಳೆ. ರಾಮನಗರದಲ್ಲಿ ಭಾರತದ ರೇಷ್ಮೆ ಸಂಶೋಧನಾ ಕೇಂದ್ರ ಕೂಡ ರಾಮನಗರದಲ್ಲಿದೆ. ಈಗ ಆಲ್ರೆಡಿ ಇದ್ರ ಬಗ್ಗೆ ಎಲ್ಲ ನಾವು ಅಧ್ಯಯನವನ್ನು ಕೂಡ ಮಾಡಿದ್ದೀವಿ. ಹಾಗೆ ಸ್ವಲ್ಪ ಮಟ್ಟಿಗೆ ಕೈಗಾರಿಕೆ ಅಂದ ತಕ್ಷಣ ಯಾವ್ಯಾವ ಜಿಲ್ಲೆಗಳು ಇದೆ ಅಂತ ನೀವು ನೋಡ್ತಾ ಹೋಗಿ ಅಷ್ಟೇ. ನೆಕ್ಸ್ಟ್ ರಾಸಾಯನಿಕ ರಸಗೊಬ್ಬರ ಕೈಗಾರಿಕೆಗಳು ನೋಡಿ. ಇದು 1938ರಲ್ಲಿ ಮೈಸೂರಿನ ಬೆಳಗೊಳದ ಎಂಬಲ್ಲಿ ಇದನ್ನು ಆರಂಭಿಸ್ತಾ ಹೋಗ್ತೀವಿ ನಾವು. ರಾಸಾಯನಿಕ ಗೊಬ್ಬರ ಕಾರ್ಖಾನೆ ಮೊದಲನೇದಾಗಿ ರಾಜ್ಯದಲ್ಲಿ ಹೆಚ್ಚು ರಾಸಾಯನಿಕ ಗೊಬ್ಬರ ಕಾರ್ಖಾನೆ ಇರೋದೇ ಮೈಸೂರಲ್ಲಿ. ಇದನ್ನು ಸ್ವಲ್ಪ ಗೊತ್ತಿರಲಿ ನಿಮಗೆ. ಇಷ್ಟು ಜ್ಞಾನಾಧಾರಿತ ಕೈಗಾರಿಕೆ, ಇದು ಸೂರ್ಯೋದಯದ ಕೈಗಾರಿಕೆಗಳೆಂದು ಕರೆಯುವ ಈ ಕೈಗಾರಿಕೆಗಳಲ್ಲಿ ಮಾನವನ ಬುದ್ಧಿಶಕ್ತಿ ಬಳಸಲಾಗುತ್ತೆ. ಕರ್ನಾಟಕವು ಭಾರತದ ಜ್ಞಾನ ಮತ್ತು ತಂತ್ರಜ್ಞಾನದ ಕೇಂದ್ರ ಆಗಿದೆ. ಅದರಲ್ಲೂ ಬೆಂಗಳೂರನ್ನು ನಾವು ಸಿಲಿಕಾನ್ ಸಿಟಿ ಅಂತಲೇ ಕರೆಯಲ್ವಾ. ಹಾಗಾಗಿ IT ಸೆಕ್ಟರಲ್ಲಿ ಕೂಡ ನಮ್ಮದು ವಿಶ್ವ ಪ್ರಸಿದ್ಧವಾದಂತಹ ನಗರ ಬೆಂಗಳೂರಿದೆ. ಭಾರತದಲ್ಲಿ IT ಪಾರ್ಕ್ ಸ್ಥಾಪನೆ ಆಗಿದ್ದು 1991ರಲ್ಲಿ ಬೆಂಗಳೂರಲ್ಲಿ ಸ್ಥಾಪನೆ ಆಗುತ್ತೆ IT ಪಾರ್ಕು. ಹಾಗಾಗಿ ಭಾರತದಲ್ಲಿ ಸಿಲಿಕಾನ್ ಸಿಟಿ, ಸಿಲಿಕಾನ್ ವ್ಯಾಲಿ ಅಂತಲೇ ಈ ಒಂದು ಜ್ಞಾನ ಆಧಾರಿತ ಕೈಗಾರಿಕೆಗೆ ಬೆಂಗಳೂರು ಫೇಮಸ್ ಆಗಿದೆ. ನೋಡಿ, ಕೈಗಾರಿಕೆ ಅಂದ ತಕ್ಷಣ ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಎಕ್ಸಾಮಲ್ಲಿ ಇದ್ರ ಮೇಲೆ ಒಂದೊಂದು ಪ್ರಶ್ನೆ ಆಗುವಂಥ ಸಾಧ್ಯತೆ ಇರುತ್ತೆ ಅಷ್ಟೇ. ನೆಕ್ಸ್ಟ್ ಸಾರಿಗೆಗೆ ಬರೋಣ. ಈಗ ನಿಮಗೆಲ್ಲ ಸಾರಿಗೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಈಗ ಆಲ್ರೆಡಿ ಹೊಂದಿದ್ದೀರಾ. ಸಾರಿಗೆ ಎಷ್ಟು ಯಾವ ಥರ ಇದೆ, ಯಾವ ಥರ ಅದಕ್ಕೆ NH ನ್ಯಾಷನಲ್ ಹೈವೇ ಅಂತ ಕೊಡ್ತಾರೆ, ರಾಷ್ಟ್ರೀಯ ಹೆದ್ದಾರಿಗಳಂತ ಅಂದರೆ ಏನು, ಎಲ್ಲ ಕೂಡ ತಿಳ್ಕೊಂಡಿದ್ದೀರಾ. ಈಗ ನಾವೀಗ ಸ್ವಲ್ಪ ಮಟ್ಟಿಗೆ ರಾಜ್ಯದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾ ಹೋಗೋಣ. ರಾಜ್ಯದ ಹೆದ್ದಾರಿಗಳು ನೋಡಿ, ಇದು ಸಾರಿಗೆ ಯಾವ ಒಂದು ಇದರಲ್ಲಿ ಇಲಾಖೆ ಅಡಿಯಲ್ಲಿ ಬರುತ್ತೆ ಅಂದರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ಈ ಅಡಿಯಲ್ಲಿ ಯಾವ್ದು ಬರುತ್ತೆ ಅಂತ ಅಂದರೆ ನಮ್ಮ ಸಂಪೂರ್ಣವಾದಂತಹ ರಸ್ತೆಗಳು, ಅದರ ಸ್ಥಾಪನೆಗಳು ಬರ್ತಾ ಹೋಗುತ್ತೆ. ನೋಡಿ, ರೋಡ್ ಟ್ರಾನ್ಸ್ಪೋರ್ಟಲ್ಲಿ ನಮಗೆ ಹೈವೇಗಳು ತುಂಬ ಮುಖ್ಯ ಆಗಿರುತ್ತೆ. ಇದರ ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ. ಹಾಗೆ ರಾಜ್ಯಗಳ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ರಾಜ್ಯದ ಹೆದ್ದಾರಿಗಳನ್ನು ನಿರ್ವಹಿಸೋದು ರಾಜ್ಯ ಸರ್ಕಾರ. ಕರ್ನಾಟಕದ ಹೆದ್ದಾರಿಯ ಉದ್ದ ಎಷ್ಟಿದೆ ಅಂದರೆ ಸುಮಾರು 19.578 ಕಿಲೋಮೀಟರ್ ಇದೆ. ಅಂದರೆ 19,578 ಕಿಲೋಮೀಟರ್ ಇದೆ. 8.2% ಅಷ್ಟು ಭಾರತದ ಒಂದು ಹೆದ್ದಾರಿಗಳಲ್ಲಿ 8.2% ಕರ್ನಾಟಕದಲ್ಲೇ ಇದೆ. ನೋಡಿ, ರಾಜ್ಯ ಹೆದ್ದಾರಿ ಯಾವ ಬಣ್ಣದಲ್ಲಿರುತ್ತೆ? ಹೌದು, ಹಸಿರು ಬಣ್ಣದಲ್ಲೇ ಇರುತ್ತೆ. ರಾಜ್ಯ ಹೆದ್ದಾರಿಗಳಲ್ಲಿ ಬಳಸುವಂತಹ ಮೈಲಿಗಳು ಕೂಡ ಅತಿ ಹೆಚ್ಚು ರಾಜ್ಯ ಹೆದ್ದಾರಿಗಳನ್ನು ಹೊಂದಿರುವಂಥ ಜಿಲ್ಲೆ ಕೇಳಿದರೆ. ಹಾಗಾಗಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬೆಳಗಾವಿ ನಮಗೆ ಬೇಕಾಗಿರೋದು ಇಷ್ಟೇ, ಯಾಕಂದರೆ ಹೆದ್ದಾರಿಗಳ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀವಿ. ಜಸ್ಟ್ ಕರ್ನಾಟಕದ ವಿಶೇಷತೆ ಅಷ್ಟೇ ಈಗ ಡಿಸ್ಕಸ್ ಆಗ್ತಾ ಇರೋದಲ್ಲ. ಅತಿ ಕಡಿಮೆ ರಾಜ್ಯ ಹೆದ್ದಾರಿ ಇರೋದು ಬೆಂಗಳೂರಲ್ಲಿ. ನಮಗೆ ಬೇಕಾಗಿರೋದು ಇಷ್ಟೇ, ಎಕ್ಸಾಂಪಲ್ ಇಷ್ಟೇ ಕೇಳೋದು. ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿ ಇರೋದಲ್ಲಿ ಬೆಳಗಾವಿಯಲ್ಲಿ, ಅತಿ ಕಡಿಮೆ ಇರೋದು ಬೆಂಗಳೂರು ನಗರದಲ್ಲಿ. ಇಷ್ಟು ಜಿಲ್ಲಾವಾರು ರಸ್ತೆ ನೋಡೋದಾದರೆ ಅತಿ ಹೆಚ್ಚು ಜಿಲ್ಲಾ ರಸ್ತೆ ಇರೋದು ತುಮಕೂರಲ್ಲಿ, ಅತಿ ಕಡಿಮೆ ಜಿಲ್ಲಾ ರಸ್ತೆ ಇರೋದು ರಾಯಚೂರಲ್ಲಿ. ಇದನ್ನು ಯಾರು ನಿರ್ವಹಣೆ ಮಾಡೋದು ಅಂದರೆ ಜಿಲ್ಲಾ ಪಂಚಾಯತ್. ನೆಕ್ಸ್ಟು ಗ್ರಾಮೀಣ ರಸ್ತೆಗಳು ನೋಡೋದಾದರೆ ಇದು ಕೇಸರಿ ಬಣ್ಣ, ಆರೆಂಜ್ ಕಲರಲ್ಲಿರುತ್ತೆ. ಗ್ರಾಮ ಪಂಚಾಯತ್ ಇದನ್ನು ನಿರ್ಮಾಣ ಮಾಡುತ್ತೆ. ಅತಿ ಹೆಚ್ಚು ಗ್ರಾಮೀಣ ರಸ್ತೆ ಇರೋದು ಬೆಳಗಾವಿಯಲ್ಲಿ, ಅತಿ ಕಡಿಮೆ ಗ್ರಾಮೀಣ ರಸ್ತೆ ಇರೋದು ಕೊಡಗುವಲ್ಲಿ. ನಮಗೆ ಇಷ್ಟು ಮಾಹಿತಿ ಬೇಕಾಗಿದೆ ಸ್ನೇಹಿತರೆ. ನೋಡಿ, ರೈಲು ಸಾರಿಗೆ ಅಂದ ತಕ್ಷಣ ರೈಲು ಬಗ್ಗೆ ಎಲ್ಲ ಕೂಡ ನಾವು ಡೀಟೇಲಾಗಿ ತಿಳ್ಕೊಳ್ತಾ ಹೋಗಿದ್ದೀವಿ. ಆದರೂ ಕೂಡ ಕರ್ನಾಟಕ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದು ವಲಯ ಕರ್ನಾಟಕದಲ್ಲಿದೆ, ಅದೇ ಹುಬ್ಬಳ್ಳಿಯ ನೈಋತ್ಯ ರೈಲ್ವೆ ವಲಯ ಕರ್ನಾಟಕದಲ್ಲಿದೆ. ಇದು ಮೊದಲನೇದಾಗಿ ತಿಳ್ಕೊಬೇಕಾಗತ್ತೆ. ರಾಜ್ಯದಲ್ಲಿ ಮೊದಲ ರೈಲು ಮಾರ್ಗ ಯಾವುದು ಅಂತ ಅಂದರೆ 1864ರಲ್ಲಿ ಬೆಂಗಳೂರು ಮದ್ರಾಸ್ ಜೋಲಾರ್ಪೇಟೆ ಮದ್ರಾಸಿಂದ ಬೆಂಗಳೂರಿಗೆ. ಇದು ರಾಜ್ಯದಲ್ಲಿ ಸಂಚರಿಸಿದಂತಹ ಮೊದಲ ರೈಲು, ಪ್ಯಾಸೆಂಜರ್ ರೈಲ್ ಆಗಿರುತ್ತೆ. ಹಾಗೆ
2004ರಲ್ಲಿ ಹುಬ್ಬಳ್ಳಿಯನ್ನು ನೈಋತ್ಯ ರೈಲ್ವೆ ವಲಯ ಅಂತ ಘೋಷಿಸಲಾಗತ್ತೆ. ಅತಿ ಹೆಚ್ಚು ಉದ್ದದ ರೈಲು ಮಾರ್ಗ ಇರುವ ಜಿಲ್ಲೆಗಳು ಯಾವುದು ಅಂತಂದರೆ ಮೊದಲನೇದು ದಕ್ಷಿಣ ಕನ್ನಡ. ಇದು ನೆನಪಿರಲಿ. ಅತಿ ಕಡಿಮೆ ರೈಲು ಮಾರ್ಗವಿರುವ ಜಿಲ್ಲೆ ಅಂತ ಅಂದರೆ ಒಂದು ಚಾಮರಾಜನಗರ. ರೈಲು ಮಾರ್ಗವಿಲ್ಲದಿರುವಂಥ ಏಕೈಕ ನಗರ ಯಾವುದು ಅಂತ ಅಂದರೆ ಅದು ಕೊಡಗು. ಕೊಡಗುಗೆ ಯಾವುದೇ ರೀತಿಯಾದಂಥ ರೈಲು ಮಾರ್ಗ ಇಲ್ಲ. ಅತಿ ಕಡಿಮೆ ರೈಲು ಮಾರ್ಗ ಇದೆ, ಅತಿ ಕಡಿಮೆ ಇರೋದು ಚಾಮರಾಜನಗರದಲ್ಲೇ. ರೈಲು ಮಾರ್ಗವೇ ಇಲ್ಲ ಅಂತಂದರೆ ಕೊಡಗು. ಕನ್ಫ್ಯೂಸ್ ಆಗಬೇಡಿ ಅದರಲ್ಲಿ. ಮತ್ತೆ ಆಪ್ಷನಲ್ಲಿ ಕೊಡಗು ಇರೋದಿಲ್ಲ. ಅತಿ ಕಡಿಮೆ ರೈಲು ಮಾರ್ಗ ಈ ಕಡೆಗಿನ ಯಾವ ಜಿಲ್ಲೆ ಅಂತಂದರೆ ಚಾಮರಾಜನಗರಕ್ಕೆ ನೀವು ರೈಟ್ ಆನ್ಸರ್ ಹಾಕಬೇಕಾಗತ್ತೆ. ಅದಿಲ್ಲ ಅಂದರೆ ಉಡುಪಿಗೂ ಕೂಡ ಹಾಕಿ. ನೆಕ್ಸ್ಟ್ ಅದಾದಮೇಲೆ ಉಡುಪಿ. ಕೇವಲ ಚಾಮರಾಜನಗರದಲ್ಲಿ 20 ಕಿಲೋಮೀಟರ್ ಅಷ್ಟೇ ರೈಲ್ವೆ ಮಾರ್ಗ ಇರೋದು. ಆದರೆ ಕೊಡಗುವಲ್ಲಿ ರೈಲು ಮಾರ್ಗವೇ ಇಲ್ಲ. ಕರ್ನಾಟಕದಲ್ಲಿ ನಮ್ಮ ಮೆಟ್ರೋ ಎನ್ನುವಂಥದ್ದು ಮೆಟ್ರೋ ಕೂಡ ಇದೆ, ಅದು ಬೆಂಗಳೂರಲ್ಲಿದೆ. ದಕ್ಷಿಣ ಭಾರತದ ಮೊದಲ ಭೂಗತ ಮೆಟ್ರೋ ಅಂಡರ್ಗ್ರೌಂಡ್ ಮೆಟ್ರೋ ಪ್ರಾರಂಭ ಆಗಿದ್ದು ಬೆಂಗಳೂರಲ್ಲೇ ಪ್ರಾರಂಭ ಆಗಿದೆ 2016ರಲ್ಲಿ. ಹಾಗೆ ಕೊಂಕಣ ರೈಲ್ವೆ ಅಂತ ಕರಿತೀವಿ. ಇದು 3 ಜಿಲ್ಲೆಗಳನ್ನು ಒಳಗೊಂಡು 3 ರಾಜ್ಯಗಳನ್ನು ಒಳಗೊಂಡಿದೆ. ಕೊಂಕಣ ಜಿಲ್ಲೆ ಕರ್ನಾಟಕ, ಗೋವಾ, ಮಹಾರಾಷ್ಟ್ರ. ಕೊಂಕಣ ರೈಲ್ವೆ ಅಂತ ಹೇಳಿ ಒಂದು ಯೋಜನೆ ಇದು. ಮಂಗಳೂರು ಮುಂಬೈ ನಡುವಿನ ಪ್ರಯಾಣವನ್ನು 48 ಗಂಟೆಗಳಿಂದ 18 ಗಂಟೆಗಳಿಗೆ ಕಡಿಮೆ ಮಾಡ್ತು ಈ ಒಂದು ರೈಲ್ವೆ ಮಾರ್ಗ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಕೊಂಕಣ ರೈಲ್ವೆ. ನೆಕ್ಸ್ಟು ಜಲ ಸಾರಿಗೆ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಾವು ನೋಡೋದಾದರೆ ಇದೊಂದು ಕಡಿಮೆ ವೆಚ್ಚದ ಸಾರಿಗೆ. ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಿದ್ದೀವಿ. ಆದರೆ ಕರ್ನಾಟಕ ಅಂದ ತಕ್ಷಣ ಕರ್ನಾಟಕವು ಕರಾವಳಿ ರಾಜ್ಯದಲ್ಲಿ ಪಶ್ಚಿಮ ಭಾಗ ಜಿಲ್ಲೆಗಳಾದಂತಹ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಕರಾವಳಿ ತೀರದಲ್ಲೂ ಕೂಡ ಜಲ ಸಾರಿಗೆಯನ್ನು ಕಾಣ್ತೀವಿ. ಹಾಗೆ ಇನ್ಲ್ಯಾಂಡ್ ವಾಟರ್ ವೇವ್ಸ್ ಕೂಡ ಇದೆ. ಅತಿ ಹೆಚ್ಚು ಒಳನಾಡು ಜಲ ಸಾರಿಗೆ ಇರೋದು ತುಂಗಭದ್ರಾ ನದಿಯಲ್ಲಿ. ಭಾರತದಲ್ಲಿ ಯಾವ ರೀತಿ ಗಂಗಾ ನದಿಯಲ್ಲಿ ಅತಿ ಹೆಚ್ಚು ಒಳನಾಡು ಸಾರಿಗೆ ಇದೆ, ಹಾಗೆ ಕರ್ನಾಟಕದಲ್ಲಿ ತುಂಗಭದ್ರಾ ನದಿಯಲ್ಲಿ ಅತಿ ಹೆಚ್ಚು ಒಳನಾಡು ಸಾರಿಗೆ ಇದೆ. ನೋಡಿ, ಪ್ರಧಾನ ಬಂದರುಗಳನ್ನು ಒಂದು ಸ್ವಲ್ಪ ನೋಡಬೇಕಾಗತ್ತೆ ನೀವು. ಮೊದಲನೇದು ಮಂಗಳೂರು, ನವಮಂಗಳೂರು ಸಣ್ಣ ಬಂದರುಗಳಿದೆ. ಕರ್ನಾಟಕದಲ್ಲಿ ಒಂದು ಪ್ರಧಾನ ಮಂಗಳೂರಲ್ಲಿರೋದು ನವಮಂಗಳೂರು ಪ್ರಧಾನ ಬಂದರು. ಇನ್ನುಳಿದಂತೆ ನಮ್ಮ ಹತ್ರ 10 ಸಣ್ಣ ಬಂದರುಗಳು ಕೂಡ ಇದೆ. ಮಲ್ಪೆ, ಕುಂದಾಪುರ, ಪ್ರಮುಖವಾಗಿ ಇನ್ನೊಂದು ಕುಂದಾಪುರ, ಹಾಗೆ ಭಟ್ಕಳ, ನೆಕ್ಸ್ಟು ಹೊನ್ನಾವರ, ತದ್ರಿ, ಬೇಲಿಕೇರಿ, ಪಡುಬಿದ್ರಿ, ಕಾರವಾರ. ನೋಡಿ, ಇದಿಷ್ಟು ನಮಗೆ ಪ್ರಧಾನವಾದಂಥ ಬಂದರು. ಹಳೆಯ ಮಂಗಳೂರು ಅಂತ ಒಂದು ಫಸ್ಟ್ ಇತ್ತು. ಇದೊಂದು ಸಣ್ಣ ಬಂದರಾಗಿರುತ್ತೆ. ಇದು ನವಮಂಗಳೂರು ಬಂದರಿಂದ 8 ಕಿಲೋಮೀಟರ್ ದೂರದಲ್ಲಿ ಹಳೆ ಬಂದರು ಓಲ್ಡ್ ಮ್ಯಾಂಗ್ಳೂರು ಪೋರ್ಟ್ ಇದೆ. ನವಮಂಗಳೂರು ಸ್ವಲ್ಪ ದೊಡ್ಡದಾಗಿದೆ. ಕರ್ನಾಟಕದ ಹೆಬ್ಬಾಗಿಲು ಅಂತ ಕರಿತೀವಿ. ಇದು ರಾಜ್ಯದ 9ನೇ ಬಂದರಾಗಿ ಘೋಷಿಸ್ತಾರೆ. ಹಾಗೆ ಇದೊಂದು ಸರ್ವ ಋತು ಬಂದರು ಆಗಿರುತ್ತೆ. ಇಲ್ಲಿ ಪೆಟ್ರೋಲಿಯಂ ಅತಿ ಹೆಚ್ಚು ನಾವು ಆಮದು ಮಾಡ್ಕೊಳ್ತಾ ಹೋಗ್ತೀವಿ. ಗ್ರಾಫೈಟು, ಕಾಫಿ, ಗೋಡಂಬಿ, ಬಂಗುಡೆ ಮೀನು ಇದನ್ನೆಲ್ಲ ನಾವೇನು ಮಾಡ್ತೀವಿ, ರಫ್ತು ಮಾಡ್ತಾ ಹೋಗ್ತೀವಿ. ಹಾಗೆ ಮಲ್ಪೆ ಬಂದರು ಇದೆ. ಇದು ಉದ್ಯಾವರ ನದಿ ಅಂತ ಕರಿತೀವಿ ಉಡುಪಿಯಲ್ಲಿ. ಅದರ ಒಂದು ಅಳಿವೆಯಲ್ಲಿ ಇದು ಕಾಣ್ತಾ ಹೋಗುತ್ತೆ. ಮೀನುಗಾರಿಕೆಗೆ ಇದು ಪ್ರಸಿದ್ಧ. ಇಲ್ಲೇ ನಾವೊಂದು ಇದೊಂದು ದ್ವೀಪಗಳನ್ನು ಕೂಡ ಕಾಣ್ತೀವಿ. ಸಮುದ್ರದಲ್ಲಿರುವಂಥ ದ್ವೀಪ, ಅದೇ ಸೆಂಟ್ ಮೇರಿಸ್ ದ್ವೀಪವನ್ನು ಈ ಒಂದು ಬಂದರು ಹತ್ರ ಕಾಣ್ತಾ ಹೋಗ್ತೀವಿ. ನೆಕ್ಸ್ಟು ಕುಂದಾಪುರ, ಗಂಗೊಳ್ಳಿ ನದಿಯ ಬಳಿ ಕುಂದಾಪುರ ಇದೆ ಸ್ನೇಹಿತರೆ. ಹಾಗಾಗಿ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾವು ಏನು ಕಾಣ್ತೀವಿ ಅಂತ ಅಂದರೆ ಸ್ನೇಹಿತರೆ, ಕುಂದಾಪುರದಲ್ಲಿ ನಿಮಗೆಲ್ಲ ಗೊತ್ತು, ಈ ಹಿಂದೆ ಕೂಡ ಅಧ್ಯಯನ ಮಾಡಿದ್ದೀವಲ್ಲ, ಮ್ಯಾಂಗ್ರೋವ್ ಕಾಡುಗಳನ್ನು ಕೂಡ ಕಾಣ್ತೀವಿ. ನೆಕ್ಸ್ಟ್ ಭಟ್ಕಳ, ಇದೊಂದು ಸ್ವಾಭಾವಿಕ ಬಂದರು. ಪ್ರಾಚೀನ ಕಾಲದಿಂದ ಕೂಡ ವಿಜಯನಗರ ಸಾಮ್ರಾಜ್ಯದಿಂದ ಕೂಡ ಇದನ್ನು ಬಳಸ್ತಾ ಇದ್ವಿ. ಶರಬಿ ನದಿ ದೊಡ್ಡದಿದೆ. ನೆಕ್ಸ್ಟು ಹೊನ್ನಾವರ, ಶರಾವತಿ ನದಿ ಇದು ಗೊತ್ತಿರಲಿ. ತದ್ರಿ ನದಿ ಗೊತ್ತಿರಲಿ. ಬೇಲಿಕೇರಿ, ಕಾಳಿ ನದಿ ಗೊತ್ತಿರಲಿ. ನೆಕ್ಸ್ಟು ಪಡುಬಿದ್ರೆ, ಸೀತಾ ನದಿ ದಡದಲ್ಲಿದೆ. ನೆಕ್ಸ್ಟು ಕಾರವಾರ, ಕಾಳಿ ನದಿ ದಂಡಲ್ಲಿದೆ. ಇದು ಪ್ರಪಂಚದ ಅತ್ಯಂತ ಸುಂದರವಾದ ಬಂದರುಗಳಲ್ಲಿ ಇದು ಕೂಡ ಒಂದು. ಕಾರವಾರ INS ಕದಂಬ ದೇಶದ 3ನೇ ದೊಡ್ಡ ನೌಕಾನೆಲೆ ಕಾರವಾರ ಬಂದರಲ್ಲಿದೆ. ಇದನ್ನು ಪ್ರಾಜೆಕ್ಟ್ ಸೀಬರ್ಡ್ ಅಂತ ಕರೀತಾರೆ.
ನೋಡಿ, ಇದಿಷ್ಟು ನಾವೀಗ ಅಧ್ಯಯನವನ್ನು ಮಾಡಿದ್ವಿ. ಕರ್ನಾಟಕ ಜಲ ಸಾರಿಗೆ ಬಗ್ಗೆ ಅಧ್ಯಯನ ಮಾಡಿದ್ವಿ. ನೆಕ್ಸ್ಟ್ ಕರ್ನಾಟಕ ರಾಜ್ಯದ ಒಂದು ಖನಿಜ ಸಂಪನ್ಮೂಲಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಾವು ನೋಡ್ತಾ ಹೋಗೋಣ. ಖನಿಜ ಎಂದರೆ ಒಂದು ನಿರ್ದಿಷ್ಟವಾದಂಥ ರಾಸಾಯನಿಕ ಸಂಯೋಜನೆ. ನೀವು ಸೈನ್ಸಲ್ಲಿ ಕೂಡ ಇದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಂಡು ಇರ್ತೀರ. ಖನಿಜ ಬಗ್ಗೆ ಕೂಡ ಅವ್ರು ಕ್ಲಾಸ್ ಮಾಡಿರ್ತಾರೆ. ನೆಕ್ಸ್ಟ್ ಸಾಂಪ್ರದಾಯಿಕ ಶಕ್ತಿ ಅಂತ ಹೇಳಿ ನಾವು ಸುಮಾರಷ್ಟು ಶಕ್ತಿ ಬರ್ತಾ ಹೋಗುತ್ತೆ ಸ್ನೇಹಿತರೆ. ಇಲ್ಲಿ ಶಕ್ತಿ ಸಂಪನ್ಮೂಲ ಬರುತ್ತೆ, ಹಾಗೆ ನವೀಕರಿಸಲಾದ ಶಕ್ತಿಗಳು ಬರ್ತಾ ಹೋಗುತ್ತೆ, ಮಾನವ ಬಳಕೆ ಮಾಡಿದಂತಹ ಶಕ್ತಿಗಳು ಕೂಡ ಇಲ್ಲಿ ಸೇರ್ಪಡೆಗೊಳ್ತಾ ಹೋಗುತ್ತೆ. ನೋಡಿ, ಇಂಧನ ಸಂಪನ್ಮೂಲ ಸಾಂಪ್ರದಾಯಿಕ ನಾವು ಜಾಸ್ತಿ ಬಳಸೋದು ಇಂಧನ ಶಕ್ತಿಯನ್ನು ಬಳಸ್ತೀವಿ. ಅಂದರೆ ಪೆಟ್ರೋಲಿಯಂ, ಕಲ್ಲಿದ್ದಲು, ಸ್ವಾಭಾವಿಕ ಅನಿಲ ಬಳಸ್ತಾ ಹೋಗ್ತೀವಿ. ಇನ್ನೊಂದು ಲೋಹ ಶಕ್ತಿಯನ್ನು ಕೂಡ ಬಳಸ್ತೀವಿ, ಲೋಹದ ಶಕ್ತಿಯಲ್ಲಿ ನಾವು ಚಿನ್ನ, ಕಬ್ಬಿಣ, ತಾಮ್ರ, ಮ್ಯಾಗ್ನೀಸ್ ಕೂಡ ಕಾಣ್ತಾ ಹೋಗ್ತೀವಿ. ನೋಡಿ, ಅಸಾಂಪ್ರದಾಯಿಕ ಅಂತ ಅಂದರೆ ಇಲ್ಲಿ ಜೈವಿಕ ಅನಿಲಗಳಿದೆ, ಬಯೋ ಫ್ಯೂಯಲ್ಗಳಿರುತ್ತೆ. ನೆಕ್ಸ್ಟು ಸೌರಶಕ್ತಿ ಇದೆ. ನೆಕ್ಸ್ಟು ಟೈಡಲ್ ಅಂದರೆ ಸಮುದ್ರದ ಅಲೆಗಳ ಶಕ್ತಿ. ನೆಕ್ಸ್ಟು ಪ್ರಮುಖವಾಗಿ ಪವನ ಶಕ್ತಿ. ನೆಕ್ಸ್ಟು ಥರ್ಮಲ್ ಪವರ್. ಸುಮಾರಷ್ಟು ಪವರ್ ಏನಿದೆ ಅಂದರೆ ಇದೆಲ್ಲ ಅಸಾಂಪ್ರದಾಯಿಕ ಶಕ್ತಿ ಇದೆ. ಆದರೆ ಇದನ್ನು ಬಳಕೆಗೆ ಅತಿ ಹೆಚ್ಚು ಪ್ರೋತ್ಸಾಹವನ್ನು ಸರ್ಕಾರ ಮಾಡ್ತಾ ಹೋಗುತ್ತೆ. ಯಾಕಂದರೆ ಇದೆಲ್ಲ ಸಾಂಪ್ರದಾಯಿಕ ಶಕ್ತಿ ಮೂಲಗಳು ಯಾವತ್ತಾದರೂ ಕೂಡ ಕೊನೆ ಆಗ್ಬೋದು, ಆದರೆ ಅಸಾಂಪ್ರದಾಯಿಕ ಶಕ್ತಿ ಮೂಲಗಳು ಕೊನೆ ಆಗೋದಿಲ್ಲ ಅಂತ ಹೇಳಿ. ನೋಡಿ, ಚಿನ್ನದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಗೋಣ. ಇದೊಂದು ಶುದ್ಧ ಲೋಹ. ಇದನ್ನು ಚಿನ್ನ, ಹಳದಿಯ ಲೋಹ ಅಂತಲೂ ಕರಿತಾ ಹೋಗ್ತೀವಿ. ಭಾರತ ದೇಶದಲ್ಲಿ ಕರ್ನಾಟಕ ಪ್ರಾಚೀನ ಕಾಲದಿಂದ, ನಾವು ಹರಪ್ಪ ನಾಗರಿಕತೆ ಇರ್ಬೋದು, ಮೌರ್ಯರ ಕಾಲದಿಂದ ಕೂಡ ನಾವು ಚಿನ್ನದ ನಾಡು, ಅಶೋಕರ ರಾಜಧಾನಿ ಸುವರ್ಣಗಿರಿ ಅಂತ ಕರ್ನಾಟಕದಲ್ಲಿ ಇರುವಂಥ ಪ್ರದೇಶಕ್ಕೆ ಕರೆದಿದ್ರು ಅಂತ ಕೂಡ ಕೇಳಿದ್ವಿ ಅಲ್ಲ. ಹಾಗಾಗಿ ಚಿನ್ನ ನಾವು ಹಿಂದಿಂದ ಕೂಡ ನಮ್ಮ ರಾಜ್ಯದಲ್ಲಿತ್ತು ಅಂತ ಹೇಳಿ. ಆದರೆ 1982ರಲ್ಲಿ ಜಾನ್ ಟೇಲರ್ ಎಂಬವರು ಕೋಲಾರದಲ್ಲಿ ಚಿನ್ನದ ಗಣಿಗಾರಿಕೆ ಪ್ರಾರಂಭ ಮಾಡ್ತಾನೆ. ಜಾನ್ ಟೇಲರ್ ಎಕ್ಸಾಮಲ್ಲಿ ಕೇಳಿದ್ದಾರೆ. 1885ರಲ್ಲಿ ಅದಾದ ಮೇಲೆ KGF ಅಸ್ತಿತ್ವಕ್ಕೆ ಬರುತ್ತೆ, ಕೋಲಾರ ಗೋಲ್ಡ್ ಫೀಲ್ಡ್ ಅಂತ ಹೇಳಿ. ಕೋಲಾರದಲ್ಲಿ ಒಟ್ಟು 4 ಪ್ರಮುಖ ಚಿನ್ನದ ಗಣಿಗಳಿದೆ. ಒಂದು ಚಾಂಪಿಯನ್ ಗಣಿ, ಎರಡನೇದು ಉರಿಗಮ್ ಗಣಿ, ನೆಕ್ಸ್ಟ್ ಮೂರನೇದು ನಂದಿದುರ್ಗ ಗಣಿ, ನಾಲ್ಕನೇದು ಮೈಸೂರು ಗಣಿ. ಇದರಲ್ಲಿ ಚಾಂಪಿಯನ್ ರೀಫ್ ಅತ್ಯಂತ ಆಳವಾಗಿ ಇದನ್ನು ಕೊರೆದಿದ್ದಾರೆ. ಏಷ್ಯಾ ಖಂಡದಲ್ಲಿ ಅತ್ಯಂತ ಆಳವಾದ ಚಿನ್ನದ ಗಣಿ ಅಂತ ಅಂದರೆ ಅದು ಚಾಂಪಿಯನ್ ಗಣಿಯಾಗಿರುತ್ತೆ. ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಿದ್ದೀವಿ. ಕರ್ನಾಟಕದಲ್ಲಿ ಬೇರೆ KGF ಬಿಟ್ಟರೆ ಬೇರೆ ಕಡೆ ಕೂಡ ಚಿನ್ನ ಕೂಡ ಸಿಗುತ್ತೆ. ಅತಿ ಹೆಚ್ಚು ಕರ್ನಾಟಕದಲ್ಲೇ ಚಿನ್ನ ಸಿಗೋದು. ಅದು ಬಿಟ್ಟರೆ ಕರ್ನಾಟಕದಲ್ಲಿ ಎಲ್ಲಿ ಸಿಗುತ್ತೆ ಅಂದರೆ ಗದಗದ ಕಪ್ಪತ್ತ ಗುಡ್ಡ, ಹಾಗೆ ಗದಗದ ಮುಳಗುಂದದಲ್ಲೂ ಸಿಗುತ್ತೆ. ಇದು ನೆನಪಿರಲಿ. ನೆಕ್ಸ್ಟ್ ಇವಾಗ ಪ್ರಸ್ತುತ ನಾವು ಚಿನ್ನ ತೆಗಿತಾ ಇರೋದಿಲ್ಲ ಅಂತ ಅಂದರೆ ಹಟ್ಟಿ ಚಿನ್ನದ ಗಣಿಯಲ್ಲಿ. ಹಾಗೆ ರಾಯಚೂರಿನ ಮಸ್ಕಿಯಲ್ಲೂ ಕೂಡ ಸಿಗುತ್ತೆ. ಶಿವಮೊಗ್ಗದ ಶಿಕಾರಿಪುರದಲ್ಲೂ ನಿಕ್ಷೇಪ ಇದೆ. ಇಷ್ಟು ಪ್ರಮುಖವಾಗಿ ಕಬ್ಬಿಣದ ಬಗ್ಗೆ ನಾವು ನೋಡೋದಾದರೆ, ಕರ್ನಾಟಕ ದೇಶದ ಕಬ್ಬಿಣ ಉತ್ಪಾದನೆ 5ನೇ ಸ್ಥಾನದಲ್ಲಿದೆ. ನಾವು ಅತಿ ಹೆಚ್ಚು 80% ಅಷ್ಟು ಏನು ತೆಗಿತೀವಿ ಅಂದರೆ ಕಬ್ಬಿಣದ ಅದಿರಾದಂಥ ಮ್ಯಾಗ್ನಟೈಟ್. ನಮ್ಮ ರಾಜ್ಯದಲ್ಲಿ ಮ್ಯಾಗ್ನಟೈಟ್ ಸಿಗುತ್ತೆ. ಕಬ್ಬಿಣ ಅದಿರು ಅಂತಂದರೆ ಹೆಮಟೈಟ್ ಇದೆ, ಮ್ಯಾಗ್ನಟೈಟ್ ಇದೆ, ಸಿಡರೈಟ್ ಇದೆ, ಅಮೋನೈಟ್ ಇದೆ. ಕರ್ನಾಟಕದಲ್ಲಿ ನಾವು ಮ್ಯಾಗ್ನಟೈಟ್ನ ಅತಿ ಹೆಚ್ಚು ಸಿಗ್ತಾ ಹೋಗುತ್ತೆ. ರಾಜ್ಯದ ಮೊದಲ ಕಬ್ಬಿಣದ ನಿಕ್ಷೇಪ ಚಿಕ್ಕಮಗಳೂರು ಜಿಲ್ಲೆಯ ಕೆಮ್ಮಣ್ಣಗುಡ್ಡೆ ಅನ್ನೋದು ನೆನಪಿರಲಿ. ರಾಜ್ಯದಲ್ಲಿ 3 ಕಬ್ಬಿಣದ ವಲಯ ಇದೆ. ಒಂದು ಬಳ್ಳಾರಿ, ಹೊಸಪೇಟೆ, ನೆಕ್ಸ್ಟು ಚಿಕ್ಕಮಗಳೂರು, ನೆಕ್ಸ್ಟು ಚಿತ್ರದುರ್ಗ. ಇದು 3 ವಲಯಗಳಾಗಿರುತ್ತೆ. ನೆಕ್ಸ್ಟು ತಾಮ್ರದ ಬಗ್ಗೆ ನಾವು ನೋಡೋದಾದರೆ ಸ್ನೇಹಿತರೆ, ಭೂಮಿಯ ಮೇಲೆ ಮಾನವ ಬಳಕೆ ಮಾಡಿದಂಥ ಪ್ರಥಮ ಲೋಹ ಅಂತ ಕರಿತೀವಿ ತಾಮ್ರವನ್ನು. ಕರ್ನಾಟಕ ತಾಮ್ರದ ನಿಕ್ಷೇಪ ಅತ್ಯಂತ ಕಡಿಮೆ ಹೊಂದಿದೆ. ಯಾದಗಿರಿಯಲ್ಲಿ ತಾಮ್ರದ ನಿಕ್ಷೇಪ ಇದೆ. ಹಾಸನ ಜಿಲ್ಲೆಯ ಕಾಲ್ಯಾಡಿ ಇರ್ಬೋದು, ಜಯಚಾಮರಾಜಪುರದಲ್ಲೂ ಕೂಡ ತಾಮ್ರದ ಅದಿರು ಪತ್ತೆ ಆಗಿದೆ. ಅದು ಕಡಿಮೆ ಇದೆ ಕರ್ನಾಟಕದಲ್ಲಿ. ನೆಕ್ಸ್ಟು ಬಾಕ್ಸೈಟ್.
ಬಾಕ್ಸೈಟ್ ಅಲ್ಯೂಮಿನಿಯಂ ಉತ್ಪಾದನೆಗೆ ಇದು ಬಳಕೆ ಆಗುತ್ತೆ. 21ನೇ ಶತಮಾನದ ಅದ್ಭುತ ಲೋಹ ಅಂತ ಕರಿತೀವಿ ಅಲ್ಯೂಮಿನಿಯಮನ್ನು. ನೀವು ನೋಡೋದು ಅದು ಪತ್ತೆ ಆದಮೇಲೆ, ಇದು ಬಳಕೆ ಸ್ಟಾರ್ಟ್ ಆದಮೇಲೆ ಅಲ್ಯೂಮಿನಿಯಂನ ನಾವು ಆಕಾಶದಲ್ಲಿ ಹಾರುವಂತಹ ಏರೋಪ್ಲೇನ್ಗಳು ಕೂಡ ನಮಗೆ ಈ ಒಂದು ಲೋಹದಿಂದ ಸಿಗ್ತಾ ಹೋಯ್ತು ನಮಗೆ. ಇದು ಬಡವರ ಬೆಳ್ಳಿ ಅಂತಲೂ ಕರೀತಾರೆ ಇದನ್ನು. ಅತಿ ಹೆಚ್ಚು ಬಾಕ್ಸೈಟ್ ಎಲ್ಲಿದೆ ಅಂತಂದರೆ ಬೆಳಗಾವಿಯ ಖಾನಾಪುರದಲ್ಲಿದೆ. ಮ್ಯಾಂಗ್ನೀಸ್ ನೋಡಿ, ಕಬ್ಬಿಣದ ಇದೊಂದು ಮಿಶ್ರಲೋಹ ಆಗಿರುತ್ತೆ, ಕಬ್ಬಿಣದ ಮಿಶ್ರಲೋಹ ಮ್ಯಾಂಗ್ನೀಸು. ಇದು ಪದರು ಶಿಲೆಯ ರೂಪಾಂತರ ಶಿಲೆಗಳನ್ನು ಆಕ್ಸೈಡ್ ರೂಪದಲ್ಲಿ ಇದು ದೊರೀತಾ ಹೋಗುತ್ತೆ ಮ್ಯಾಂಗ್ನೀಸು. ಕರ್ನಾಟಕ ಭಾರತದಲ್ಲಿ ಮ್ಯಾಂಗ್ನೀಸ್ ಉತ್ಪಾದನೆಯಲ್ಲಿ 4ನೇ ಸ್ಥಾನವನ್ನು ಹೊಂದಿದೆ. ಮ್ಯಾಂಗ್ನೀಸ್ನ ಎರಡು ಅದಿರುಗಳು ಯಾವುದು ಅಂತ ಅಂದರೆ, ಒಂದು ಸೈಲೋಮೆಲನ್ ಅಂತ, ಇನ್ನೊಂದು ಪೆರುಲಾಸೈಟ್ ಅಂತ. ಬಳ್ಳಾರಿ ಜಿಲ್ಲೆ ಸಂಡೂರು ಮತ್ತು ರಾಮದುರ್ಗದಲ್ಲಿ 90% ನಾವು ಮ್ಯಾಂಗ್ನೀಸ್ ಉತ್ಪಾದಿಸುವುದನ್ನು ಕಾಣ್ತಾ ಹೋಗ್ತೀವಿ ಸ್ನೇಹಿತರೆ. ಕರ್ನಾಟಕದಲ್ಲಿ ಉತ್ಪಾದನೆಯಾಗುವ ಮ್ಯಾಂಗ್ನೀಸನ್ನು ನಾವು ಜಪಾನ್, ಚೀನಾ ಮುಂತಾದ ರಾಷ್ಟ್ರಗಳಿಗೂ ಕೂಡ ಕಳಿಸ್ತಾ ಹೋಗ್ತೀವಿ, ರಫ್ತು ಮಾಡ್ತೀವಿ. ಸುಣ್ಣದ ಕಲ್ಲು, ಕರ್ನಾಟಕ ಸುಣ್ಣದ ಕಲ್ಲಿನ ನಿಕ್ಷೇಪ ಆಂಧ್ರ ಪ್ರದೇಶ, ರಾಜಸ್ಥಾನ ನಂತರ 3ನೇ ಸ್ಥಾನದಲ್ಲಿದೆ. ಅತಿ ಹೆಚ್ಚು ಆಂಧ್ರದಲ್ಲಿ ಸುಣ್ಣದ ನಿಕ್ಷೇಪ ಇದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಸುಣ್ಣದ ನಿಕ್ಷೇಪ ಕಲಬುರಗಿ, ವಾಡಿಯಲ್ಲಿದೆ. ಸುಣ್ಣದ ಕಲ್ಲನ್ನು ನಾವು ಸಿಮೆಂಟ್ ಉತ್ಪಾದನೆಗೆ, ಕೈಗಾರಿಕೆಗೆ ಅತಿ ಹೆಚ್ಚು ಬಳಸ್ತಾ ಹೋಗ್ತೀವಿ. ರಾಜ್ಯದಲ್ಲಿ ಅತಿ ಹೆಚ್ಚು ಭಾರತದಲ್ಲಿ ಬೆಳ್ಳಿ ಇರೋದು ರಾಜಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗಿದೆ. ಬೆಳ್ಳಿ ನಿಕ್ಷೇಪ ನಮ್ಮ ದೇಶದಲ್ಲಿ ಕಡಿಮೆ, ಆದರೂ ಕೂಡ ರಾಯಚೂರಲ್ಲಿ ಬೆಳ್ಳಿ ನಿಕ್ಷೇಪ ಇದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಬೆಳ್ಳಿ ನಿಕ್ಷೇಪ ಇರೋದು ರಾಯಚೂರಲ್ಲಿ. ಅತಿ ಹೆಚ್ಚು ಯುರೇನಿಯಂ ಹೊಂದಿರುವಂಥ ಜಿಲ್ಲೆ ಯಾವುದು ಅಂದರೆ ಯಾದಗಿರಿ, ಶಹಾಪುರ. ಅತಿ ಹೆಚ್ಚು ಕ್ರೋಮೈಟ್ ಹೊಂದಿರುವ ಜಿಲ್ಲೆ ಕೇಳಿದ್ರೆ ಹಾಸನ. ಇದಿಷ್ಟು ನಿಮಗೆ ಅದಿರುಗಳ ಬಗ್ಗೆ. ಸ್ವಲ್ಪ ಮಟ್ಟಿಗೆ ವಿದ್ಯುತ್ ಶಕ್ತಿಗಳನ್ನು ಕೂಡ ನೋಡ್ಕೋಬೇಕಾಗತ್ತೆ. ಜಸ್ಟ್ ಎಕ್ಸಾಂಪಲ್ ಸಿಂಪಲಾಗಿ ಕೇಳೋದ್ರಿಂದ ಸಿಂಪಲಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಕರ್ನಾಟಕ ದೇಶದಲ್ಲಿ ಮೊದಲ ಜಲವಿದ್ಯುತ್ ಕೇಂದ್ರ ಸ್ಥಾಪಿಸ್ಕೊಂಡಂತಹ ರಾಜ್ಯ ನಿಮಗೆಲ್ಲ ಗೊತ್ತು, ಶಿವನ ಸಮುದ್ರ ಅಂತ ಹಿಂದಿನ ಕ್ಲಾಸಲ್ಲಿ ಕೂಡ ತಿಳ್ಕೊಂಡಿದ್ದೀರಲ್ಲ. ಕಾರಣ ನಮ್ಮ ರಾಜ್ಯದಲ್ಲಿ ಯಥೇಚ್ಛವಾಗಿ ಕಲ್ಲಿದ್ದಲು, ಪೆಟ್ರೋಲಿಯಂ, ಸ್ವಾಭಾವಿಕ ಅನಿಲ ಕೊರತೆ ಇರೋದ್ರಿಂದ ನಾವೇನು ಮಾಡ್ತೀವಿ ಅಂತಂದರೆ ಜಲವಿದ್ಯುತ್ತನ್ನೇ ಅವಲಂಬನೆಯನ್ನು ಮಾಡ್ಕೊಂಡು ನಮ್ಮಲ್ಲಿ ಯಥೇಚ್ಛವಾಗಿ ಜಲವಿದ್ಯುತ್ ಉತ್ಪಾದಿಸುವಂತಹ ಜಲಪಾತಗಳಿರ್ಬೋದು ಅಥವಾ ಹೈಡ್ರೋ ಅಂದರೆ ನೀರಿನ ಮೂಲ ನಮ್ಮಲ್ಲಿ ಇದೆ. ನೆಕ್ಸ್ಟ್, ರಾಜ್ಯದಲ್ಲಿ ಸಮಸ್ತ ವಿದ್ಯುತ್ ಉತ್ಪಾದನೆ ಹೊಣೆಗಾರಿಕೆ ಹೊಂದಿರುವಂಥ ಸಂಸ್ಥೆ ಯಾವುದು ಅಂತಂದರೆ KPTCL, ಕರ್ನಾಟಕ ವಿದ್ಯುತ್ ನಿಗಮ, KPTCL ಅಂತ ಹೇಳಿ. ಇದು ವಿದ್ಯುತ್ ಪ್ರಸರಣ ಮತ್ತು ಹಂಚಿಕೆಯ ಜವಾಬ್ದಾರಿಯನ್ನು ಹೊತ್ತ ಸಂಸ್ಥೆ ಆಗಿರುತ್ತೆ. ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್. ಎಕ್ಸಾಂಪಲ್ ಕೇಳೋದು KPTCL ಫುಲ್ ಫಾರ್ಮ್ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್. ನೋಡಿ, KPTCL ಅಡಿಯಲ್ಲಿ 5 ಕಂಪನಿಗಳು ಕಾರ್ಯನಿರ್ವಹಿಸುತ್ತೆ. ಅದು ಇಂಪಾರ್ಟೆಂಟು. ಒಂದು ಬೆಸ್ಕಾಮ್, ಬೆಂಗಳೂರಲ್ಲಿದೆ, 2002. ಬೆಂಗಳೂರು ಸುತ್ತಮುತ್ತ ಬೆಸ್ಕಾಮಿಂದ ನಾವು ವಿದ್ಯುತ್ ಪಡಿತೀವಿ. ಹುಬ್ಬಳ್ಳಿ ಸುತ್ತಮುತ್ತ ಹೆಸ್ಕಾಮಿಂದ ಪಡಿತೀವಿ 2002. ನೆಕ್ಸ್ಟು ಗುಲ್ಬರ್ಗ ಸುತ್ತಮುತ್ತ ಜೆಸ್ಕಾಮಿಂದ ಸ್ಥಾಪನೆ 2002ರಲ್ಲೇ. ಮಂಗಳೂರು ಸುತ್ತಮುತ್ತ ಜಿಲ್ಲೆಗಳಿಗೆ ಮೆಸ್ಕಾಮಿಂದ ವಿದ್ಯುತ್ ಸಿಗುತ್ತೆ, 2002ರಲ್ಲಿ ಸ್ಥಾಪನೆ ಆಗುತ್ತೆ ಮೆಸ್ಕಾಮ್. ಮೈಸೂರು ಸುತ್ತಮುತ್ತ ಚೆಸ್ಕಾಮ್ 2005ರಿಂದ ಸ್ಥಾಪನೆ ಆಗುತ್ತೆ. ಇವುಗಳ ಜೊತೆಗೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹುಕ್ಕೇರಿ ಎಲೆಕ್ಟ್ರಿಕಲ್ ಕೋಆಪರೇಟಿವ್ ಲಿಮಿಟೆಡ್ ಸಂಸ್ಥೆ ಕೂಡ ವಿದ್ಯುತ್ ನಿರ್ವಹಿಸೋ ಭಾಗಿಯಾಗುತ್ತೆ. ವಿದ್ಯುತ್ ದರ ನಿಗದಿಪಡಿಸುವಂಥ ಸಂಸ್ಥೆ ಯಾವುದು ಅಂತ ಅಂದರೆ KERC, ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್. KERC ವಿದ್ಯುತ್ ದರವನ್ನು ನಿಗದಿಯನ್ನು ಮಾಡ್ತಾ ಹೋಗುತ್ತೆ. ನೋಡಿ ಸ್ನೇಹಿತರೆ, ಇದಿಷ್ಟು ಕರ್ನಾಟಕದ ಒಂದು ವಿದ್ಯುತ್ ಬಗ್ಗೆ ಮಾಹಿತಿ ಆಗುತ್ತೆ. ಹಾಗೆ ಥರ್ಮಲ್ ವಿದ್ಯುತ್ ಶಕ್ತಿ, ಶಾಖೋತ್ಪನ್ನ ಅಂತ ಕರಿತೀವಿ. ಈ ಒಂದು ಶಾಖೋತ್ಪನ್ನ ವಿದ್ಯುತ್ ಅಪಾರ ಪ್ರಮಾಣದಲ್ಲಿ ಕಲ್ಲಿದ್ದಲು, ಪೆಟ್ರೋಲಿಯಂ ಬಳಸಿ ಥರ್ಮಲ್ ವಿದ್ಯುತ್ ಉತ್ಪಾದನೆ ಮಾಡ್ತೀವಿ. ನೋಡಿ, ನಮ್ಮಲ್ಲೂ ಕೂಡ 4 ದೊಡ್ಡ ಥರ್ಮಲ್ ವಿದ್ಯುತ್ ಘಟಕಗಳಿದೆ. ಇದು ಎಕ್ಸಾಮಲ್ಲಿ ಕೇಳಬಹುದು. ಮೊದಲನೇದು ರಾಯಚೂರಲ್ಲಿದೆ. ಇದು ರಾಜ್ಯದ ಅತಿದೊಡ್ಡ ಶಾಖೋತ್ಪನ್ನ ಕೇಂದ್ರ, ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಅಂತ ಹೇಳಿ. ನೆಕ್ಸ್ಟ್, ಎರಡನೇದು ಬಳ್ಳಾರಿಯಲ್ಲಿದೆ. ಬಳ್ಳಾರಿ ಥರ್ಮಲ್ ಪವರ್ ಸ್ಟೇಷನ್ 2008ರಲ್ಲಿ ಸ್ಥಾಪನೆ ಆಗುತ್ತೆ. ನೆಕ್ಸ್ಟು ಮೂರನೇದು ಕೂಡ್ಗಿ, ವಿಜಯಪುರದ ಕೂಡ್ಗಿಯಲ್ಲಿದೆ. 4ನೇದು ಉಡುಪಿ. ಎಕ್ಸಾಂಪಲ್ಲಿ ಕೇಳ್ಬೋದು. ಇದಿರೋದು ವಿಜಯಪುರ, ಕೂಡ್ಗಿ ಇರೋದು. 4ನೇದು ಉಡುಪಿ. ಹಾಗಾಗಿ 4 ಥರ್ಮಲ್ ಪವರ್ ಸ್ಟೇಷನ್ ನೆನಪಿರಲಿ. ರಾಯಚೂರು, ಬಳ್ಳಾರಿ, ವಿಜಯಪುರದ ಕೂಡ್ಗಿ ಹಾಗೂ ಉಡುಪಿ 4 ಥರ್ಮಲ್ ಸ್ಟೇಷನ್ ಇದೆ.
ಹಾಗೆ ಒಂದು ಅಣು ವಿದ್ಯುತ್ ಕೇಂದ್ರ ಕೂಡ ಇದೆ ಕೈಗಾದಲ್ಲಿ. ಅಣು ವಿದ್ಯುತ್ ಕೇಂದ್ರ ಕೂಡ ಕೈಗಾದಲ್ಲಿದೆ. ರಾಜ್ಯದ ಅಣು ವಿದ್ಯುತ್ ಕೇಂದ್ರ ಕೈಗಾದಲ್ಲಿದೆ. ಇದು ಉತ್ತರ ಕನ್ನಡದಲ್ಲಿದೆ ಕೈಗಾ. ನೆಕ್ಸ್ಟ್ ಜಲವಿದ್ಯುತ್ ಅಂದ ತಕ್ಷಣ ನಾವು ಸುಮಾರಷ್ಟು ನಮ್ಮಲ್ಲಿದೆ ಜಲವಿದ್ಯುತ್. ಪ್ರಮುಖವಾಗಿ ಮಹಾತ್ಮ ಗಾಂಧಿ ಜಲವಿದ್ಯುತ್ ಎಲ್ಲಿದೆ? ಜೋಗ ಶರಾವತಿ ನದಿಗೆ ಶಿವಮೊಗ್ಗದಲ್ಲಿದೆ. ನೆಕ್ಸ್ಟು ಸೂಫಾ ಕಾಳಿ ನದಿಗೆ ಇದೆ. KRS ಕಾವೇರಿ. ನೆಕ್ಸ್ಟು ಭೂಗರ್ಭ ಅಂತ ಹೇಳಿ ವರಹಿ ನದಿಗೆ. ನೆಕ್ಸ್ಟು ಆಲಮಟ್ಟಿ ಅಂತ ಹೇಳಿ ನಾವು ಕೃಷ್ಣಾ ನದಿಯಲ್ಲಿ ನಾವು ಏನು ಮಾಡ್ತೀವಿ ಜಲವಿದ್ಯುತ್ ತೊಗೊಳ್ತೀವಿ. ಹಾಗೆ ಭದ್ರಾ ತುಂಗಭದ್ರಾ ನದಿಯಿಂದ ನಾವು ಜಲವಿದ್ಯುತ್ ತೊಗೊಳ್ತೀವಿ. ಇದಿಷ್ಟು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಜಲವಿದ್ಯುತ್ ಯೋಜನೆ ಬಗ್ಗೆ ಕೂಡ ನಿಮಗೆ ಮಾಹಿತಿ ಸಿಕ್ಕಿದೆ. ಥರ್ಮಲ್ ಪವರ್ ಸ್ಟೇಷನ್ಗಳ ಬಗ್ಗೆ ಗೊತ್ತಿದೆ. ಕರ್ನಾಟಕ ಎಲೆಕ್ಟ್ರಿಸಿಟಿ ಬಗ್ಗೆ ಕೂಡ ಗೊತ್ತಾಗಿದೆ. ಈಗ ಸ್ವಲ್ಪ ಮಟ್ಟಿಗೆ ನಾವು ಮಿನರಲ್ ರಿಸೋರ್ಸ್ ಬಗ್ಗೆ ತಿಳ್ಕೊಂಡ್ವಿ. ಅದಾದಮೇಲೆ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ತಿಳ್ಕೊಳ್ತಾ ಹೋದ್ವಿ. ಇಂಡಸ್ಟ್ರಿ ಬಗ್ಗೆ ತಿಳ್ಕೊಂಡ್ವಿ. ಇದಿಷ್ಟು ಇವತ್ತಿನ ಒಂದು ತರಗತಿಯಲ್ಲಿ ತಿಳ್ಕೊಂಡ್ವಿ ಸ್ನೇಹಿತರೆ. ಸಂಪೂರ್ಣವಾಗಿ ಜಿಯೋಗ್ರಫಿ ಹೇಗೆ ಅಧ್ಯಯನ ಮಾಡಿ ಅಂತ ಅಂದರೆ ಓಲ್ಡ್ ಪೇಪರ್ ತೊಗೊಳ್ಳಿ, ಅದನ್ನು ಸಾಲ್ವ್ ಮಾಡ್ತಾ ಹೋಗಿ. ನಿಮಗೆ ಒಂದು ಸ್ವಲ್ಪ ಗೈಡ್ಲೈನ್ಸನ್ನು ತೊಗೊಳೋದಾದರೆ ನೀವು ಎಲ್ಲ ಸಬ್ಜೆಕ್ಟು ಆಗಿರುವಂತಹ ಎಲ್ಲ ಸಬ್ಜೆಕ್ಟನ್ನು ಓಲ್ಡ್ ಪೇಪರ್ ಸಾಲ್ವ್ ಮಾಡಬೇಕು. ಸರಿ, ಓಲ್ಡ್ ಪೇಪರ್ ಹೇಗೆ ಸಾಲ್ವ್ ಮಾಡೋದು ಅಂತಂದರೆ ಮೊದಲನೇದಾಗಿ ಈಗ ಯಾವುದೇ ಒಂದು ಟಾಪಿಕ್ ಬಗ್ಗೆ, ಈಗ ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆ ಅಲ್ಲಿನ ಕೊಟ್ಟಿದ್ದಾರೆ ಅಂತಂದರೆ ಸ್ವಲ್ಪ ಮಟ್ಟಿಗೆ ನೀವು ಒಂದು ರೆಫರೆನ್ಸ್ ಬುಕ್ಗಳನ್ನು ಅಧ್ಯಯನ ಮಾಡಿದ್ರೆ ನಿಮ್ಗಲ್ಲಿ ಕ್ಲೀನಾಗಿ ಮಾಹಿತಿ ಸಿಗುತ್ತೆ. ಕ್ಲಾಸಸಲ್ಲಿ ಕೂಡ ಪಾಯಿಂಟ್ಗಳನ್ನು ಮಾಡ್ಕೊಂಡಿರ್ತಾರೆ. ಇತಿಹಾಸ, ಹಿಸ್ಟ್ರಿ ಅಂತ ತೊಗೊಳ್ಳಿ. ಹಿಸ್ಟ್ರಿಯಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ನಿಮಗೆ ಆಧುನಿಕ ಇತಿಹಾಸ. ಇದು ಆಲ್ಮೋಸ್ಟ್ ಸುಮಾರಷ್ಟು ಮಾರ್ಕ್ಸ್ ತೆಗಿತಾ ಹೋಗ್ತಾರೆ. ಇದು ನಿಮಗೆ 10 ಮಾರ್ಕ್ಸ್ವರೆಗೂ ಕೊಡುವಂಥ ಸಾಧ್ಯತೆ ಇರುತ್ತೆ. ಹಿಸ್ಟ್ರಿ ಓವರಾಲ್ ಕಾನ್ಸೆಪ್ಟೇ 18 ಮಾರ್ಕ್ಸ್ವರೆಗೂ ಬರ್ಬೋದು ಹಿಸ್ಟ್ರಿ. ಹಾಗೆ ಹಿಸ್ಟ್ರಿ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ. ಜಿಯೋಗ್ರಫಿ ಕಾನ್ಸಂಟ್ರೇಷನ್ ಮಾಡಿ. ನೆಕ್ಸ್ಟ್ ನಿಮಗೆ ಬೇಕಾಗಿರೋದು ಎಕನಾಮಿಕ್ಸ್ ಕಾನ್ಸಂಟ್ರೇಷನ್ ಮಾಡಿ. ಇಲ್ಲೂ ಕೂಡ 5 to 10 ಮಾರ್ಕ್ಸ್ವರೆಗೂ ಬರುತ್ತೆ. ವಿತ್ ಕರೆಂಟ್ ಅಫೇರ್ಸ್ ಕೂಡ ಇಲ್ಲಿ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇದಾದ ನಂತರದಲ್ಲಿ ನಿಮಗೆ ಪ್ರಮುಖವಾಗಿ ಸೈನ್ಸ್ ಈಗಾಗಲೇ VRSR ಕ್ಲಾಸಸ್ಸನ್ನು ಕೇಳಿದ್ದೀರಾ. ಅವರ ಬುಕ್ಕನ್ನು ಕೂಡ ಅಧ್ಯಯನ ಮಾಡಿ ಕ್ಲೀನಾಗಿ ನಿಮ್ಗೆ ಅಲ್ಲಿ ಮಾಹಿತಿ ಸಿಗ್ತಾ ಹೋಗುತ್ತೆ. ಅದಾದ ನಂತರದಲ್ಲಿ FDA ಬರೆದಿದ್ದರೆ ಕನ್ನಡವನ್ನು ಕ್ಲೀನಾಗಿ ಓದಿ, ಕನ್ನಡ ಮಾಹಿತಿ ಸಿಗುತ್ತೆ. ನೆಕ್ಸ್ಟ್ ಇದಾದ ನಂತರದಲ್ಲಿ ನಿಮಗೆ ಪ್ರಮುಖವಾದಂತಹ ಇನ್ನೊಂದು ಸಬ್ಜೆಕ್ಟು ನೀವಿಲ್ಲಿ ನೋಡಿ, ಇದಿಷ್ಟು ಹ್ಯುಮ್ಯಾನಿಟಿ. ಯಾವುದ್ಯಾವುದು ಒಂದು ಪಾಲಿಟಿ ಕೂಡ ಇದೆ ನಿಮಗೆ ಇಲ್ಲಿ. ಪಾಲಿಟಿ ಹ್ಯುಮ್ಯಾನಿಟಿಗೆ ಸೇರುತ್ತೆ. ಗಂಗಾಧರ್ ಸರ್ ಕ್ಲಾಸಸ್ಸನ್ನು ನೋಡಿ ಅವರ ಬುಕ್ಕನ್ನು ಕೂಡ ನೀವು ಅಧ್ಯಯನ ಮಾಡಿದ್ರೆ ಕ್ಲೀನಾಗಿ ಮಾಹಿತಿ ಸಿಗುತ್ತೆ. ಪಾಲಿಟಿ ಬುಕ್ ಕೂಡ ನಾವು ಸ್ಟಡಿ ಮೆಟೀರಿಯಲ್ ಹಾಕಿದ್ದೀವಿ ನೋಡಿ. ಎಲ್ಲ ಸಬ್ಜೆಕ್ಟಿನ ಪುಸ್ತಕಗಳನ್ನು ಆದಷ್ಟು ನಾವು ಸ್ಟಡಿ ಮೆಟೀರಿಯಲ್ ಹಾಕ್ತೀವಿ. ನೀವು ಕೂಡ ಕೆಲವೊಂದಿಷ್ಟು ಪುಸ್ತಕಗಳನ್ನು ಕೊಂಡು ಓದಬೇಕಾಗತ್ತೆ. ರಿವಿಷನ್ ಮಾಡಿ ಅಷ್ಟೇ, ಇನ್ನೇನಿಲ್ಲ. ಎಲ್ಲ ಸಬ್ಜೆಕ್ಟಲ್ಲಿ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ 4 ಇದೆಲ್ಲ ಜಿಯೋಗ್ರಫಿ, ಪಾಲಿಟಿ, ಹಿಸ್ಟ್ರಿ ಮತ್ತು ಎಕನಾಮಿಕ್ಸು. ಇದರಲ್ಲಿ ನಿಮಗೆ 30 to 40% ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟು ಸೈನ್ಸಲ್ಲಿ ನಿಮಗೆ 10% ಮಾರ್ಕ್ಸ್ ಬರ್ಬೋದು ನೋಡಿ. 50% ಇಲ್ಲೇ ಕವರ್ ಆಗುತ್ತೆ. ಇನ್ನು 25 to 30% ನಿಮ್ಮ GK. ಈ GK ಮೊನ್ನೆ ಕ್ಲಾಸ್ ಮಾಡಿದ ತಕ್ಷಣ ಮುಗಿಯೋದಂಥದ್ದಲ್ಲ. ಇದು ನೀವು ಡೈಲಿ ಪ್ರತಿಯೊಂದರಲ್ಲೂ ಕೂಡ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಇಂಪ್ರೂವ್ ಮಾಡ್ತಾ ಹೋಗಿ. ಆಲ್ಮೋಸ್ಟ್ ಇದು ಎಲ್ಲದೂ ಕೂಡ 25 to 30 ಮಾರ್ಕ್ಸ್ವರೆಗೂ ಅಲ್ಲೇ ಕವರ್ ಆಗುತ್ತೆ. ಇನ್ನು 20 ಮಾರ್ಕ್ಸು ಪ್ರತಿದಿನ ಕರೆಂಟ್ ಅಫೇರ್ಸ್. ನಾವು ನಿಮಗೆ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಕೂಡ ಸ್ವಲ್ಪ ಮಟ್ಟಿಗೆ ಹಾಕ್ತೀವಿ. ಆದರೆ ಪ್ರಮುಖವಾಗಿ ನೀವು ಡೈಲಿ ಅಪ್ಲೋಡ್ ಮಾಡುವಂಥ ಕರೆಂಟ್ ಅಫೇರ್ಸ್, ನಾವು ಡೈಲಿ ಕರೆಂಟ್ ಅಫೇರ್ಸ್ ಇಂಗ್ಲೀಷಲ್ಲಿ ಹಾಕ್ತೀವಿ. ಕನ್ನಡದಲ್ಲಿ ಕೂಡ ನಿಮಗೆ ಸಿಗುತ್ತೆ. ಎಲ್ಲಿ ಅಂತ ಅಂದರೆ ನೀವು ಗೂಗಲಿಗೆ ಹೋಗಿ adhikari.academy ಅಂತ ಮಾಡಿ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿದ್ಮೇಲೆ ಲಾಗಿನ್ ಆಗ್ತೀರಾ. ಅಲ್ಲಿ ನಿಮಗೆ ಏನು ಮಾಡಿದ್ದೀವಿ ಅಂತಂದರೆ ಕರೆಂಟ್ ಅಫೇರ್ಸ್ ಪ್ರೊವೈಡ್ ಮಾಡಿದ್ದೀವಿ. ಅಲ್ಲೇ ನಿಮ್ಗೆ ಆಪ್ಷನ್ ಇದೆ ಕನ್ನಡ ಅಥವಾ ಇಂಗ್ಲೀಷ್ ಅಂತ. ನೀವು ಎರಡರಲ್ಲೂ ಕೂಡ ಓದ್ಕೋಬೋದು ನೋಡಿ. 2 ಭಾಷೆಯಲ್ಲಿ ಕೂಡ ಸಿಗುತ್ತೆ ನಿಮಗಲ್ಲಿ. ಎಲ್ಲಿ ಗೂಗಲಿಗೆ ಹೋಗಿ adhikari.academy ಸಿಗುತ್ತೆ. ಇದಿಷ್ಟು ನಿಮ್ಮ ಒಂದು ತರಗತಿ ಆಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ತರಗತಿಗಳು ಕೂಡ ಮುಗ್ದಿರೋದ್ರಿಂದ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಜೈ ಹಿಂದ್.